ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ವಿಜಯಾಂಬಿಕಾ ಪಾಲಿನ ದುಸ್ವಪ್ನವಾಗಿ ಕಾಡೋಕೆ ಶುರು ಆಗ್ತಿದ್ದಾಳೆ ಶ್ರಾವಣಿ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿಜಯಾಂಬಿಕಾ ತನ್ನ ರಾಜಕೀಯ ಭವಿಷ್ಯಕ್ಕೋಸ್ಕರ ಮಗನನ್ನೇ ಜೈಲಲ್ಲಿರಿಸೋದಕ್ಕೆ ಮುಂದಾಗ್ತಾರೆ. ಮಗ ಜೈಲಲ್ಲಿದ್ದರೂ ಪರವಾಗಿಲ್ಲ, ಅದರಿಂದ ನಾನು ಲಾಭ ಮಾಡ್ಕೋತೀನಿ ಹೊರತು ಯಾವುದೇ ಕಾರಣಕ್ಕೂ ಮಗನನ್ನು ಕೂಡ ಜೈಲಿಂದ ಬಿಡಿಸುವುದಿಲ್ಲ ಅಂತ ಹೇಳಿಬಿಡ್ತಾರೆ ವಿಜಯಾಂಬಿಕಾ. ಬಿಕಾಸ್ ಇಲ್ಲಿ ವಿಜಯಾಂಬಿಕಾಗೆ ಮಗನು ರಾಜಕೀಯನು ಅಂತ ಬಂದಾಗ ತನ್ನ ರಾಜಕೀಯ ಭವಿಷ್ಯವನ್ನೇ ಆಯ್ಕೆ ಮಾಡ್ಕೋತಾರೆ. ಆದರೆ ಇಲ್ಲಿ ಮದನ್ಗೆ ಒಂದು ಕ್ಷಣಕ್ಕೆ ಬೇಜಾರಾಗತ್ತೆ. ಆದರೆ ಇಲ್ಲಿ ವಿಜಯಾಂಬಿಕಾ ಮದನ್ನ ಬಿಡಿಸ್ತೇ ಇದ್ರೇನು, ಶ್ರಾವಣಿ ಮದನನ್ನ ಬಿಡುಗಡೆಗೊಳಿಸ್ತಾರೆ. ಬಿಕಾಸ್ ಆತನಿಗೆ ಮಗು ಆಗಿದೆ. ಮಗು ಹುಟ್ಟಿದಾಗ ಅಪ್ಪ ಜೈಲಲ್ಲಿರೋದು ಚಂದ ಕಾಣಿಸುವುದಿಲ್ಲ ಅಂತ ಹೇಳಿ ಒಂದು ಮನುಷ್ಯತ್ವದಿಂದ ಯೋಚನೆ ಮಾಡ್ತಾಳೆ ಶ್ರಾವಣಿ. ಅದೇ ಕಾರಣಕ್ಕೋಸ್ಕರನೇ ತನ್ನನ್ನು ಜೈಲಿಗೆ ಕಳಿಸೋ ಹೊಂಚಾಕಿದಂಥ ಮದನ್ನನ್ನೇ ಬಿಡುಗಡೆಗೊಳಿಸ್ತಾಳೆ. ಈ ಕಡೆ ಮದನ್ನ ಬಂದಿದ್ದ ತನ್ನ ಹೆಂಡತಿ ಮಗುವನ್ನು ನೋಡಿ ತುಂಬ ಖುಷಿ ಪಡ್ತಾರೆ. ಅವರ ಬಿಡುಗಡೆಗೆ ಶ್ರಾವಣಿ ಕಾರಣ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಇದರಿಂದಾಗಿ ಬದಲಾದಂತಹ ಮದನ್ನ ತನ್ನ ಅಮ್ಮ ಯಾಕೆ ತನ್ನ ತಂದೆ ವಿಷಯವನ್ನು ಮುಚ್ಚಿರ್ತಿದ್ದಾಳೆ, ತನ್ನ ತಂದೆ ಯಾರು ಅಂತ ನಾನು ತಿಳ್ಕೋಬೇಕು ಅಂತ ಹೇಳಿ ಆತನಿಗನ್ಸುತ್ತೆ. ಯಾಕಂದ್ರೆ ಆತ ತಂದೆ ಆಗ್ತಿದ್ದಾಗೆ ಆತನಿಗೆ ಅಪ್ಪನ ಬಗ್ಗೆ ಆಲೋಚನೆ ಶುರುವಾಗತ್ತೆ. ಹಾಗಾಗಿ ತಂದೆಯ ಬಗ್ಗೆ ಅಮ್ಮನನ್ನ ಕೂಡ ಪ್ರಶ್ನೆ ಮಾಡ್ತಾರೆ. ಬಟ್ ಅಮ್ಮ ಯಾವುದೇ ರೀತಿಯಲ್ಲಿ ಉತ್ತರ ಕೊಡುವುದಿಲ್ಲ. ಹಾಗಾಗಿ ಹೇಗಾದ್ರೂ ಮಾಡಿ ಅಪ್ಪನ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ ನಿರ್ಧಾರ ಮಾಡಿದಂಥ ಮದನ್ ವೀರು ಅವ್ರನ್ನ ಹೋಗಿ ನೇರವಾಗಿ ಕೇಳ್ಬಿಡ್ತಾರೆ. ಆದರೆ ವೀರು ಅವರು ಯಾವುದೇ ರೀತಿಯಲ್ಲೂ ಕೂಡ ಉತ್ತರಿಸೋದಿಲ್ಲ. ಯಾರನ್ನ ಕೇಳಬೇಕು ಅವರನ್ನೇ ಹೋಗಿ ಕೇಳು ಅಂತ ಹೇಳ್ತಾರೆ. ಗೊತ್ತಾಗತ್ತೆ ಆತನಿಗೆ ಅಮ್ಮನನ್ನ ಹೋಗಿ ಕೇಳು ಅಂತ ಹೇಳ್ತಿದ್ದಾರೆ ಅಂತ. ಬಟ್ ವಿಜಯಾಂಬಿಕಾನ ಹೋಗಿ ಕೇಳಿದ್ರೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗೋದಿಲ್ಲ ಅನ್ನೋದು ಮದನ್ಗೆ ತುಂಬಾ ಚೆನ್ನಾಗಿ ಗೊತ್ತದೆ. ಬಿಕಾಸ್ ಆಲ್ರೆಡಿ ಪ್ರಯತ್ನ ಪಟ್ಟು ವಿಫಲವಾಗಿದ್ರು. ಹಾಗಾಗಿ ಮಗದೊಮ್ಮೆ ಕೇಳೋದ್ರಿಂದ ಯಾವುದೇ ರೀತಿ ಯೂಸ್ಫುಲ್ ಇಲ್ಲ ಅನ್ನೋದು ತಿಳಿದಂತಹ ಮದನ್ನ ಹೇಗಾದ್ರೂ ಮಾಡಿ ಅಪ್ಪನ ಬಗ್ಗೆ ತಿಳ್ಕೋಬೇಕು ಅನ್ನೋ ಉತ್ಸಾಹದಿಂದ ವಿಜಯಾಂಬಿಕಾ ರೂಮಿಗೆ ಹೋಗಿ ಕಬೋರ್ಡನ್ನೆಲ್ಲ ಓಪನ್ ಮಾಡಿ ಏನಾದ್ರೂ ಸುಳಿವು ಸಿಗತ್ತಾ ಅಂತ ಪ್ರಯತ್ನ ಪಡ್ತಾರೆ. ಕೊನೆಗೂ ಒಂದು ಫೈಲ್ನಲ್ಲಿ ಒಂದು ಫೋಟೋ ಸಿಗುತ್ತೆ. ಫೋಟೋವನ್ನು ನೋಡಿದಂತ ತನಗನ್ಸುತ್ತೆ ಖಂಡಿತ ಇವರೇ ನನ್ನ ಅಪ್ಪ ಆಗಿದ್ದಾರೆ ಅಂತ ಹೇಳಿ. ಹಾಗಾಗಿ ಫೋಟೋ ಇಟ್ಕೊಂಡು ಬೀದಿ 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 ಅಲಿತಾರೆ, ಎಲ್ಲ ಕಡೆ ಹುಡುಕಾಡ್ತಾರೆ. ಫೈನಲಿ ಅವರಿಗೆ ಆ ಒಂದು ಫೋಟೋದಲ್ಲಿದ್ದಂಥ ವ್ಯಕ್ತಿ ಸಿಕ್ಕೇ ಬಿಡ್ತಾರೆ. ಅಪ್ಪ ಅಂತ ಹೇಳ್ತಿದ್ದಾಗ ವ್ಯಕ್ತಿ ಸಿಡಿದು ಹೇಳ್ತಾರೆ, ಏನಪ್ಪ ಇದು, ನಾನೇ ಮದುವೆ ಆಗಿಲ್ಲ, ನನಗೆ ಎಲ್ಲಿಂದ ಮಗ ಬರಬೇಕು ಅಂತ. ಈ ಕಡೆ ಮಾತ್ರ ನನ್ನ ತಂದೆ ನೀವು, ನಾನು ನಿಮ್ಮ ಮಗ ಅಂತ ಹೇಳ್ತಿದ್ದಾರೆ. ಆದರೆ ವ್ಯಕ್ತಿ ಮಾತ್ರ ನಂಗೆ ಮದುವೆನೇ ಆಗಿಲ್ಲ, ನೀನೆಲ್ಲಿಂದ ನನ್ನ ಮಗ ಆಗ್ತೀಯ, ಸುಮ್ಮನೆ ತಲೆ ಕೆಡಿಸ್ಬೇಡ ಹೋಗು ಅಂತ ಹೇಳಿ ಬೈದು ಬಿಡ್ತಾರೆ. ಇದರಿಂದಾನೇ ತುಂಬ ವಿಚಾರ ಮಾಡಿಕೊಂಡು ಮನೆಗೆ ಬಂದಂಥ ಮದನ್ ಅನ್ಕೋತಾರೆ, ಖಂಡಿತ ಇಲ್ಲಿ ಅವರು ನನ್ನ ಅಪ್ಪನೇ ಆಗಿದ್ದಾರೆ. ಅಮ್ಮ ಯಾಕೆ ಅವ್ರ ಫೋಟೋ ಇಟ್ಕೋತಾಳೆ, ಖಂಡಿತವಾಗ್ಲೂ ಅವ್ರು ನನ್ನ ಅಪ್ಪನೇ. ಆದರೆ ನನ್ನ ಅಪ್ಪ ಆಗಿದ್ದು ನನಗೆ ಮಗುನೇ ಆಗಿಲ್ಲ, ನಂಗೆ ಮದುವೆನೇ ಆಗಿಲ್ಲ ಅಂತ ಹೇಳ್ತಿದಾರಲ್ಲ. ಮನುಷ್ಯ ಎಂಥವ್ನಿರ್ಬೇಕು, ಇಂಥವ್ನ ಜೊತೆ ನನ್ನಮ್ಮ ಎಷ್ಟು ಕಷ್ಟಪಟ್ಟಿರ್ಬೋದು ಜೀವನದಲ್ಲಿ. ಖಂಡಿತವಾಗ್ಲೂ ನನ್ನಮ್ಮ ಸಾಕಷ್ಟು ನೋವನ್ನು ಅನುಭವಿಸಿದಾಳೆ. ಇಲ್ಲ ಇಲ್ಲ, ನನ್ನಮ್ಮಂಗೆ ಯಾವುದೇ ರೀತಿಯ ನೋವನ್ನು ಕೊಡಬಾರ್ದು. ನಾನು ಇಷ್ಟು ದಿನ ನನ್ನ ಅಮ್ಮಂಗೆ ಸಾಕಷ್ಟು ನೋವು ಕೊಟ್ಟಿದ್ದೀನಿ, ಇನ್ನು ಮುಂದೆನಾದರೂ ಆಕೆಯನ್ನು ನಾನು ಚಂದ ನೋಡ್ಕೋಬೇಕು ಅಂತ ಹೇಳಿ ಮದನ್ ತೀರ್ಮಾನ ಮಾಡ್ಕೋತಾರೆ. ಅದೇ ಸಮಯಕ್ಕೆ ವಿಜಯಾಂಬಿಕಾ ಅಲ್ಲಿಗೆ ಬಂದಿದ್ದೆ. ಮದನ್ನ ನೋಡಿ ಮದನ್ ರಿಲೀಸ್ ಆಗಿ ಬಂದ್ಯಾ, ನಿಜಕ್ಕೂ ಖುಷಿ ಆಗ್ತದೆ ಮದನ್. ನಾನವತ್ತು ಆ ರೀತಿ ಯೋಚನೆ ಮಾಡಬಾರ್ದಿತ್ತು, ನಿನ್ನನ್ನು ಜೈಲಲ್ಲಿ ಏರಿಸಬಾರ್ದಿತ್ತು. ಬಟ್ ನಂಗೆ ತುಂಬ ಟೆನ್ಷನ್ ಆಗಿತ್ತು. ಆ ಒಂದು ಪೊಲಿಟಿಕಲ್ ನಡೀತಿರ್ತಕ್ಕಂಥ ಒಂದಷ್ಟು ವಿಷಯಗಳು ನಿಜವಾಗ್ಲೂ ನನ್ನ ಟೆನ್ಷನ್ ಬರೋ ಹಾಗೆ ಆಗಿತ್ತು. ಹಾಗಾಗಿ ನಾನು ನಿನ್ನ ವಿಷಯವಾಗಿ ಆ ರೀತಿ ಯೋಚನೆ ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡು ಅಂದಾಗ, ಪರವಾಗಿಲ್ಲ ನೀನೇನು ಯೋಚನೆ ಮಾಡಿಬಿಡ, ನಾನೀಗ ರಿಲೀಸ್ ಆಗಿ ಬಂದಿದ್ದೇನಲ್ವಾ ಅಂದಾಗ, ಖಂಡಿತ ಮಗನೇ ನಾನು ಆ ಎಲೆಕ್ಷನ್ನ ಗೆಲ್ಲೇಬೇಕಾಗಿದೆ ಅಂತ ಹೇಳ್ತಾರೆ. ನೀನೇನು ಯೋಚನೆ ಮಾಡಬೇಡ ಖಂಡಿತ ನಾನೇ ನಿನ್ನ ಜೊತೆಯಲ್ಲಿ ನಿಂತು ನಿನ್ನನ್ನು ಎಲೆಕ್ಷನಲ್ಲಿ ಗೆಲ್ಲಿಸ್ತೀನಿ ಅಂತ ಹೇಳಿ ಮದನ್ ಹೇಳ್ತಾರೆ. ನಂತರ ತನ್ನ ಹೆಂಡತಿ ಹತ್ರ ಬರ್ತಿದ್ದಾಗನ ನನ್ನಮ್ಮ ತುಂಬ ಕಷ್ಟ ಅನುಭವಿಸಿದ್ದಾರೆ, ನನ್ನ ಅಮ್ಮಂಗೆ ಮೋಸ ಆಗಿದೆ, ನನ್ನ ಅಪ್ಪನೇ ಅಲ್ಲ ಅಂದ್ಬಿಟ್ರು, ಮದುವೆನೇ ಆಗಿಲ್ಲ ಅಂದ್ಬಿಟ್ರು ಅಂತ ವ್ಯಕ್ತಿ ಜೊತೆ ನನ್ನಮ್ಮ ಎಷ್ಟು ಕಷ್ಟಪಟ್ಟಿರಬೇಕು. ನಿಜವಾಗ್ಲೂ ಪಾಪ ಅವಳು ತುಂಬ ಅನುಭವಿಸಿದಾಳೆ. ಇನ್ನು ಮುಂದೆನಾದರೂ ಅವಳು ಅನುಭವಿಸಬಾರ್ದು. ಖಂಡಿತವಾಗ್ಲೂ ಕೂಡ ನಾನು ಅವಳನ್ನ ಚೆಂದ ನೋಡ್ಕೋಬೇಕು ಅಂತ ಮದನೇ ಹೇಳಿದಾಗ ಅದನ್ನು ನಂಬೋಕೆ ಆಗ್ತಿಲ್ಲ ಸಾವಿತ್ರಿಗೆ. ಯಾಕಂದರೆ ವಿಜಯಾಂಬಿಕಾನೇ ದೊಡ್ಡ ರಣ ರಾಕ್ಷಸಿ. ಅಂಥದ್ರಲ್ಲಿ ಆಕೆಗೆ ಯಾರೋ ಮೋಸ ಮಾಡಿ ಹೋಗೋದು ಅಂದರೆ ಖಂಡಿತ ಅಲ್ಲ, ಇವರೆಲ್ಲೋ ಹಾದಿ ತಪ್ಪಿದ್ದಾರೆ ಅಂತ ಅನ್ನಿಸ್ತದೆ. ಜೊತೆಗೆ ಇವರು ಈಗ ತಾನೇ ನನ್ನ ಮತ್ತು ಮಗುನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋಕೆ ಶುರು ಮಾಡ್ಕೊಂಡಿದ್ದಾರೆ. ಅಂಥದ್ರಲ್ಲಿ
ವಿಜಯಾಂಬಿಕಾ ಏನಾದರೂ ಅವರ ಮನಸ್ಸಲ್ಲಿ ಇಲ್ದಿರ್ತಕ್ಕಂಥ ಭಾವನೆಗಳನ್ನ ತುಂಬಿಟ್ರೆ ಖಂಡಿತ ಹಾದಿ ತಪ್ಪೋಗ್ತಾರೆ. ಅದು ಆಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬಾರ್ದು ಅಂತ ಸಾವಿತ್ರಿ ಯೋಚನೆ ಮಾಡ್ತಾರೆ. ಇತ್ತ ಕಡೆ ಶ್ರಾವಣಿ ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಪಡ್ತಿದ್ರೆ ವಿಜಯಾಂಬಿಕಾ ಮಾಡ್ತಿರ್ತಕ್ಕಂಥ ಕುತಂತ್ರವನ್ನು ಜಗತ್ತಿನ ಮುಂದಿಟ್ಟು ಆಕೆಯ ಒಂದು ಸಂಚನ್ನು ಪ್ಲ್ಯಾನನ್ನು ಹಾಳು ಮಾಡೋದಕ್ಕೆ ಪದ್ದು ಅವರು ತುಂಬ ಚೆನ್ನಾಗಿ ಸಖತ್ತಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಎಲ್ಲ ಕಡೆಯಿಂದನೂ ಕೂಡ ವಿಜಯಾಂಬಿಕಾ ಏನೇನು ಮಾಡ್ತಾಳೆ ಅನ್ನೋ ಇನ್ಫಾರ್ಮೇಷನ್ಸನ್ನು ಗ್ಯಾದರ್ ಮಾಡೋದ್ರ ಮುಖಾಂತರವಾಗಿ ಆ ಇನ್ಫಾರ್ಮೇಷನನ್ನು ಚುನಾವಣಾ ಆಯೋಗದಕ್ಕೆ ಸಂಬಂಧಪಟ್ಟವರಿಗೆ ಕನ್ವೆ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಅದರ ಪ್ರಕಾರವಾಗಿ ವಿಜಯಾಂಬಿಕಾ ಏನೇ ಮಾಡಿದರೂ ಕೂಡ ಅಲ್ಲಿ ಹೋಗಿ ಎಡವಟ್ಟಾಗತ್ತೆ. ಫೈನಲಿ ವಿಜಯಾಂಬಿಕಾ ಲಾಕ್ ಆಗ್ತಿದ್ದಾರೆ. ಹಾಗಾಗಿ ಇಲ್ಲಿ ವಿಜಯಾಂಬಿಕಾ ಹಣ ಹಂಚೋದು, ಇನ್ನೇನು ಗಿಫ್ಟ್ಸ್ ಕೊಡೋದು, ಯಾವುದೋ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಎಲೆಕ್ಷನ್ನ ಗೆಲ್ಲೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಈ ಕಡೆ ಶ್ರಾವಣಿ ನ್ಯಾಯದ ದಾರಿಯಲ್ಲಿ ಹೋಗೋದ್ರ ಮುಖಾಂತರ ಜನತೆಗೆ ಒಂದು ಒಳ್ಳೆ ನಾಯಕಿ ಆಗ್ತೀನಿ ಅನ್ನೋದನ್ನ ಮನದಟ್ಟು ಮಾಡಿಕೊಡೋದ್ರ ಮುಖಾಂತರ ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ಜಸ್ಟ್ ಎಲೆಕ್ಷನಲ್ಲಿ ಮಾತ್ರ ಅಲ್ಲ, ಮನೆಯ ಸೊಸೆಯಾಗಿ ಕೂಡ ಎಲ್ಲರ ಮನವನ್ನ ಮುಟ್ತಿದ್ದಾಳೆ, ತಟ್ಟುತ್ತಿದ್ದಾಳೆ ಇಲ್ಲಿ ಶ್ರಾವಣಿ ಅಂತ ಹೇಳ್ಬೋದು. ಕೊನೆಗೂ ಕೂಡ ಎಲೆಕ್ಷನ್ ದಿನ ಬಂದೇ ಬಿಟ್ಟಿದೆ. ಇಲ್ಲಿ ಮದನ್ ಅಮ್ಮನಿಗೋಸ್ಕರ ಏನೆಲ್ಲ ಮಾಡ್ತಿದ್ದಾರೆ, ಸರ್ಕಸ್ ಮಾಡ್ತಿದ್ದಾರೆ ವಿಜಯಾಂಬಿಕಾನ ಗೆಲ್ಲಿಸುವುದಕ್ಕೆ. ಅತ್ತ ಕಡೆ ಶ್ರಾವಣಿನ ಗೆಲ್ಲೇಬೇಕು ಅಂತ ಹೇಳಿ ಅಮ್ಮ ಮತ್ತು ಅಪ್ಪ ಗಂಡ ಎಲ್ಲರೂ ಕೂಡ ಸಾಕಷ್ಟು ಶ್ರಮ ಎಲ್ಲವನ್ನ ಕೂಡ ಹಾಕೋದ್ರ ಮುಖಾಂತರ ನ್ಯಾಯಪುರದ ದಾರಿಯಲ್ಲಿ ಹೋಗೋದ್ರ ಮುಖಾಂತರ ಶ್ರಾವಣಿಯನ್ನು ಗೆಲ್ಲಿಸುವುದಕ್ಕೆ ಮುಂದಾಗ್ತಿದ್ದಾರೆ. ಇದೆಲ್ಲದರ ನಡುವೆ ಎಲೆಕ್ಷನ್ ಒಂದು ಕಡೆ ನಡೀತಾ ಇದ್ರೆ, ಮಗದೊಂದು ಕಡೆ ಸಾವಿತ್ರಿಯ ಮಗುವಿನ ಒಂದು ನಾಮಕರಣ ಇದೆ. ಆ ಒಂದು ಮಗುವಿನ ನಾಮಕರಣಕ್ಕೆ ಇಲ್ಲಿ ತನ್ನ ಅಣ್ಣ ಅದಕ್ಕೆ ಬರಬೇಕು ಅಂತ ಹೇಳಿ ತನ್ನ ಮನದ ಆಸೆಯನ್ನು ತನ್ನ ಗಂಡ ಮದನ್ ಮುಂದೆ ಹೇಳ್ಕೊತಾಳೆ. ಮದನ್ ಇಲ್ಲಿವರೆಗೂ ಕೂಡ ತನ್ನ ಹೆಂಡತಿ ಮಗುಗೆ ಏನೂ ಕೂಡ ಮಾಡಿಲ್ಲ. ಅಟ್ಲೀಸ್ಟ್ ಇನ್ನು ಮುಂದೆನಾದರೂ ನನ್ನ ಹೆಂಡತಿಯನ್ನು ಮಗುವನ್ನು ಚಂದ ನೋಡ್ಕೋಬೇಕು ಅಂತ ಯೋಚನೆ ಮಾಡಿದಂಥ ಮದನ್ ತನ್ನ ಸ್ವಾಭಿಮಾನ ಅಹಂ ಎಲ್ಲವನ್ನ ಕೂಡ ಬಿಟ್ಟು ಶ್ರಾವಣಿ ಮನೆಗೆ ಹೋಗ್ತಾರೆ. ಶ್ರಾವಣಿ ಮತ್ತು ಪದ್ದು ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಬಟ್ ಆಲ್ರೆಡಿ ಮದನೇ ಹೇಳಿದ್ರು, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ. ಹಾಗಾಗಿ ಅವ್ರ ಮನೆಗೆ ಹೋಗಿದ್ರು. ಅದೇ ವಿಷಯವನ್ನು ಕೂಡ ಮಾತನಾಡಲಿಕ್ಕೆ ಅವರು ಮುಂದಾಗ್ತಾರೆ. ನೋಡು ಶ್ರಾವಣಿ, ನಾನು ನಿಮ್ಮ ಮನೇಲಿ ಒಬ್ಬ ಅಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ನೀವೆಲ್ಲರೂ ಕೂಡ ನನ್ನ ಹೆಂಡತಿ ಮಗುವನ್ನು ಎಷ್ಟು ಚೆಂದ ನೋಡ್ಕೊಂಡು ನನ್ನನ್ನು ತಿದ್ದೋಕೆ ಎಷ್ಟು ಪ್ರಯತ್ನ ಪಟ್ರಿ. ಜೊತೆಗೆ ಸಾವಿತ್ರಿಗೆ ಒಂದು ಅಣ್ಣ ಅದಕ್ಕೆ ಸ್ಥಾನದಲ್ಲಿ ನಿಂತ್ಕೊಂಡು ಅವಳ ಜೀವನವನ್ನು ಕಟ್ಕೊಟ್ರೆ. ಇವತ್ತು ನನಗೆ ಎಲ್ಲ ಬುದ್ಧಿ ಬಂದಿದೆ, ನನಗೆ ನನ್ನ ತಪ್ಪಿನ ಅರಿವಾಗದ. ಇವತ್ತು ನನ್ನ ಹೆಂಡತಿ ಮಗುವನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಬಿಟ್ಟು ಬೇರೆ ಯಾವುದೇ ಆಲೋಚನೆ ನನಗಿಲ್ಲ. ನನ್ನ ಹೆಂಡತಿಗೋಸ್ಕರ ನನಗೇನೂ ಮಾಡಿಲ್ಲ ಇಲ್ಲಿವರೆಗೂ. ನನ್ನ ಹೆಂಡತಿ ಯಾವುದೇ ಆಸೆ ಕೂಡ ಪೂರೈಸಿಲ್ಲ. ಅದೇ ಕಾರಣಕ್ಕೆ ಅವಳ ಒಂದು ಆಸೆಯನ್ನು ಪೂರೈಸಬೇಕು ಅಂದ್ಕೊಂಡಿದ್ದೀನಿ. ಅವಳ ಒಂದು ಆಸೆ ಬೇರೆ ಏನೂ ಅಲ್ಲ, ತನ್ನ ಅಣ್ಣ ಅದಕ್ಕೆ ತನ್ನ ಮಗುವಿನ ನಾಮಕರಣಕ್ಕೆ ಬರಬೇಕು ಅನ್ನೋದು. ಆ ಅಣ್ಣ ಅದಕ್ಕೆ ಬೇರೆ ಯಾರೂ ಅಲ್ಲ, ನೀನು ಮತ್ತು ಸುಬ್ಬು. ಹಾಗಾಗಿ ನಿಮ್ಮನ್ನು ನಾನು ನನ್ನ ಮಗುವಿನ ನಾಮಕರಣಕ್ಕೆ ಇನ್ವೈಟ್ ಮಾಡ್ತಾ ಇದ್ದೀನಿ. ನೀವೇ ಬಂದು ನನ್ನ ಮಗುಗೆ ನಾಮಕರಣವನ್ನು ಮಾಡಬೇಕು ಅಂತ ಹೇಳಿ ಮದನ್ ಕೇಳ್ಕೊತಾರೆ. ಮದನ್ ಬದಲಾಗಿರೋದು ಮನೆಯವ್ರಿಗೆ ಎಲ್ರಿಗೂ ಖುಷಿ ಆಗ್ತದೆ. ಶ್ರಾವಣಿ ಮತ್ತು ಸುಬ್ಬು ಎಕ್ಸ್ಪೆಕ್ಟ್ ಮಾಡಿದ್ದು ಇದೆ, ಆಗಿರೋದು ಇದೆ. ಕೊನೆಗೂ ಮದನ್ ಒಳ್ಳೆಯವರಾಗಿದ್ದಾರೆ, ನಾಮಕರಣಕ್ಕೆ ಹೋಗಿದ್ದಾರೆ. ವಿಜಯಾಂಬಿಕಾ ಅದಕ್ಕೆ ಅಡೆತಡೆ ಆಗ್ತಾ ಇದ್ದಾರೆ. ಮದನ್ ವಿಜಯಾಂಬಿಕಾ ವಿರುದ್ಧ ತಿರುಗಿ ಬೀಳ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ವಿಜಯಾಂಬಿಕಾ ಗಂಡನನ್ನು ಕೂಡ ಹುಡುಕಿ ಕರ್ಕೊಂಡು ಬಂದೇ ಬಿಡ್ತಾರೆ ಶ್ರಾವಣಿ. ಆ ಕಡೆ ಎಲೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ಶ್ರಾವಣಿಗೆ ಭರ್ಜರಿ ಜಯ ಸಿಕ್ಕಿದೆ. ವಿಜಯಾಂಬಿಕಾಗೆ ಮುಖಭಂಗವಾಗಿದೆ. ಹಾಗಿದ್ರೆ ಮುಂದೇನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.